ಮನುಷ್ಯನಿಗೆ ಶಾಂತಿ ನೆಮ್ಮದಿ ನೀಡುವ ತಾಣಗಳು. ಆದ್ದರಿಂದ ದೇವಸ್ಥಾನಗಳ ನಿರ್ಮಾಣ ಅಗತ್ಯ ಹಾಗೂ ಸನಾತನ ಧರ್ಮವನ್ನು ಸಂರಕ್ಷಿಸಿ ಗೌರವಿಸಬೇಕಾದದ್ದು ಎಲ್ಲ ಹಿಂದೂಗಳ ಕರ್ತವ್ಯ ಎಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ ಕೆಂಗೇರಿಯ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳಿಂದ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಹರಳೂರು ಗೇಟ್ ಬಳಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ಶಿಲಾಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಪೂರ್ವಿಕರು ಪ್ರತಿ ಗ್ರಾಮದಲ್ಲಿ ಒಂದೊಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿಕೊಂಡು ಬಂದಿದ್ದು, ಪ್ರತಿ ವರ್ಷ ಹಬ್ಬ, ಪೂಜೆ, ಉತ್ಸವ, ಜಾತ್ರೆಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಸನಾತನ ಧರ್ಮವನ್ನ ಉಳಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಹಿಂದುವು ಕೂಡ ನಮ್ಮ ಸನಾತನ ಧರ್ಮವನ್ನ ಉಳಿಸಬೇಕು. ಅದೇ ರೀತಿ ಹರಳೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ದಾನಿಗಳ ಸಹಾಯದಿಂದ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕಟ್ಟಿ ಶಿಲಾಬಿಂಬ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಭಾಗದ ಎಲ್ಲ ಭಕ್ತ ಮಹಾಶಯರಿಗೂ ಶ್ರೀ ಶ್ರೀ ಅಭಯ ಆಂಜನೇಯ ಸ್ವಾಮಿ ಒಳ್ಳೆಯದನ್ನ ಮಾಡಲಿ ಎಂದರು. ಅಣ್ಣ ಹಾರ ಹಾಕಿ ಈ ಕಡೆ. ಅಣ್ಣ ನೀವು ಈ ಕಡೆ ಬನ್ನಿ ಅಣ್ಣ. ಹಾರ ಸೈಡ್ ಬನ್ನಿ. ಮೂಲಭೂತವಾಗಿ ಫಂಡಮೆಂಟಲಿಸ್ಟು ಅವ್ರು ಏನು ಹೇಳ್ಕೊಡ್ತಾರೆ? ಕೊಲೆ ಮಾಡು, ಸುಲಿಗೆ ಮಾಡು, ದೇಶದ್ರೋಹ ಮಾಡು, ಬಾಂಬ್ ಹಾಕು, ಗುಂಡೊಡಿ ಹೇಳ್ಕೊತಾರಲ್ವಾ? ಆದ್ರೆ ಭಾರತೀಯ ಸನಾತನ ಸಂಸ್ಕೃತಿ ಈ ರೀತಿ ಯಾಕೆ ಮಾಡಿದ್ದಾರೆ? ನಮ್ಮ ಮಕ್ಕಳು ಮುಂದಿನ ಜನಾಂಗ ಒಳ್ಳೆಯದನ್ನ ಕಲೀಲಿ, ಕನಿಷ್ಠ ಈ ಒಂದು ದೇವಾಲಯಕ್ಕೆ ಬಂದ್ರೆ ಒಳ್ಳೆಯ ಸಂಸ್ಕೃತಿ ಬೆಳೀಲಿ, ಒಂದು ಒಳ್ಳೆಯ ಆಲೋಚನೆ ಹುಟ್ಟುಕೊಳ್ಳಿ, ಮಾಡುವ ಕೈಗಳಿಂದ, ಯೋಚಿಸುವ ಬುದ್ಧಿಯಿಂದ, ಪ್ರಕಾಶಿಸುವ ಹೃದಯದಿಂದ ಒಳಿತನ್ನ ಬಯಸಿನ ಉದ್ದೇಶಕ್ಕೋಸ್ಕರ ದೇವಾಲಯ ಮಾಡಿದ್ರು. ಇದೆಲ್ಲ ಗೊತ್ತಿದೆ. 8ನೇ ಶತಮಾನದಲ್ಲಿ, 11ನೇ ಶತಮಾನದಲ್ಲಿ, 15ನೇ ಶತಮಾನದಲ್ಲಿ ಭಾರತದ ಮೇಲೆ ಅರಬ್ಬರು ದಾಳಿ ಮಾಡಿ, ಗಜ್ನಿ ಗೋಳಿಮಾಮ ದಾಳಿ ಮಾಡಿ, ಬಾಬರ್ ಇವರೆಲ್ಲ ದಾಳಿ ಮಾಡಿ ಏನ್ ಮಾಡಿದ್ರು? ಎಲ್ಲ ದೇವಾಲಯಗಳನ್ನ ಹೊಡೆದಾಕ್ಬಿಟ್ರು. ಏನು ಭಾರತೀಯರು ನಂಬಿಕೆ ಇಟ್ಟಿರಲ್ಲ, ಒಂದು ಮೂರ್ತಿಯನ್ನ ದೇವರ ಸ್ವರೂಪದಲ್ಲಿ ನಂಬಿಕೆ ಇಟ್ಟಿದ್ರು. ನಾವೆಲ್ಲರೂ ಶ್ರೀಸಾಮಾನ್ಯ ರೈತ ಸಮುದಾಯಗಳು ದುಡಿಯುವವರು ಭಗವಂತನ ನೇರವಾಗಿ ಕಾಣಲಿಕ್ಕೆ ಆಗೋದಿಲ್ಲ, ಆ ಪ್ರಯತ್ನ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಭಕ್ತಿ ಡಿವೋಷನ್ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಆ ಮೂಲಕ ಭಗವಂತನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಭಕ್ತಿ ಮತ್ತು ಜ್ಞಾನ ಸಂಯೋಜನೆ ಆದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಈ ದೇವರನ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೆಡುಕನ್ನ ಬಯಸಬಾರದು, ಎಲ್ಲರಿಗೂ ಒಳ್ಳೆಯದಾಗಿ ಅಂತೇಳಿ ಬಯಸಲು ಭಾರತೀಯ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮದ ಮೂಲ ಉದ್ದೇಶ. ಬಳಿಕ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ವರದರಾಜು ಅವರು ಮಾತನಾಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಾಮೀಜಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಪೊಲೀಸ್ ಠಾಣೆಗೆ ಹೋದರೆ ಅಲ್ಲಿ ಕಾನೂನು, ನ್ಯಾಯಾಲಯ, ಕೇಸುಗಳು ಇರುತ್ತವೆ. ಆದರೆ ದೇವರು ಎಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವರು ಮಾತನಾಡುವುದಿಲ್ಲ, ಬದಲಾಗಿ ಸ್ವಾಮೀಜಿಗಳು ಮಾತನಾಡುತ್ತಾರೆ. ಆದ್ದರಿಂದ ಸ್ವಾಮೀಜಿಗಳ ಪಾತ್ರ ಬಹಳ ದೊಡ್ಡದು ಎಂದು ಹೇಳಿದ್ದಾರೆ. ಈಗ ನಾವು ಸಂವಿಧಾನಕ್ಕೆ ಹೋದ್ರೆ ಅಲ್ಲಿ ಕೋರ್ಟ್ ಇರುತ್ತೆ, ಕಚೇರಿ ಇರುತ್ತೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ಅಂದ್ರೆ ಅಲ್ಲಿ ಕಾನೂನು ವ್ಯವಸ್ಥೆ ಇರುತ್ತೆ. ಅದೇ ರೀತಿ ನಾವು ಧರ್ಮಗಳ ವಿಚಾರವಾಗಿ ಹೇಳಬೇಕಂತ ಹೇಳಿದ್ರೆ ಇಲ್ಲಿ ಆ ಕಾನೂನು ವ್ಯವಸ್ಥೆಯ ಒಂದು ಪ್ರತಿರೂಪವೇ, ಅಂದ್ರೆ ನ್ಯಾಯಾಧೀಶರ ಒಂದು ಸ್ಥಾನವೇ ಈ ಸ್ವಾಮೀಜಿಗಳ ಸ್ಥಾನ. ಏಕೆಂದ್ರೆ ಇಲ್ಲಿ ಶಿಕ್ಷೆ ಕೊಡೋದಕ್ಕಿಂತ ನ್ಯಾಯ, ನೀತಿ, ಧರ್ಮ ಅನ್ನೋದನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಆ ನ್ಯಾಯ, ನೀತಿ, ಧರ್ಮ ಅನ್ನೋದನ್ನ ಅವ್ರು ಏನ್ ತಲುಪಿಸ್ಕೊಡ್ತಾರೆ, ಅದನ್ನ ಕಲಿಸ್ಕೊಡ್ತಾರೆ. ಅದನ್ನ ನಾವು ಪಾಲನೆ ಮಾಡಿದ್ರೆ, ಆ ತರ ನಾವು ಬದುಕೋದನ್ನ ರೂಢಿ ಮಾಡ್ಕೊಂಡ್ರೆ ಶಿಕ್ಷೆ ಕೊಡೋ ಆ ಒಂದು ಅವಘಡ ಸಂಭವಿಸೋದೇ ಇಲ್ಲ, ಅಲ್ಲಿಗೆ ರೀಚ್ ಆಗೋದೇ ಇಲ್ಲ. ಸೊ ನಾನು ಏನ್ ಹೇಳಕ್ ಬಯಸ್ತೇನೆ ಅಂದ್ರೆ, ಈ ಧರ್ಮ ಅನ್ನೋದನ್ನ ನಾವು ಏನಕ್ಕೆ ಪಾಲಿಸ್ಬೇಕು, ಏನಕ್ಕೆ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ನಾವು ನ್ಯಾಯ, ನೀತಿ, ಧರ್ಮ ಅನ್ನೋದನ್ನ ಪಾಲಿಸ್ಬೇಕು. ಆ ಒಂದು ಶಕ್ತಿ ಇದೆ. ನಾವು ಇವತ್ತು ಏನೇ ಮಾಡಿದ್ರು ನಂದಷ್ಟು ನಿಂದಿಷ್ಟು ಅಂತ 1000 ಮಾಡಬಹುದು. ಆದ್ರೆ ಇದನ್ನೆಲ್ಲ ಲೆಕ್ಕ ಇಡಕ್ಕೆ ಭಗವಂತ ಒಬ್ಬ ಇದ್ದಾನೆ. ಅವನಿಗೆ ತಗ್ಗಿ ಬಗ್ಗೆ ನಡಿಬೇಕು. ನಮ್ಮ ಅಂದ್ರೆ ಫೈನಲ್ ರಿಸಲ್ಟ್, ಫೈನಲ್ ಜಡ್ಜ್ಮೆಂಟ್ ಕೊಡ್ತಕ್ಕಂಥದ್ದು ಭಗವಂತ ಅನ್ನೋದನ್ನ ನಮಗೆ ಸ್ವಾಮೀಜಿಗಳು, ಧರ್ಮಗಳು ನಮಗೆ ತೋರಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕೋಡಿಹಳ್ಳಿ ಸೊಣ್ಣಪ್ಪ, ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ನಾರಾಯಣಸ್ವಾಮಿ, ವಾಗುಟ ನರೇಂದ್ರಪ್ಪ ಹಾಗೂ ಹರಳೂರು ಗ್ರಾಮದ ಮುಖಂಡ ಹಾಗೂ ದೇವಸ್ಥಾನ ಕಾರ್ಯಕ್ರಮದ ಉಸ್ತುವಾರಿ ವರದರಾಜು ಹಾಗೂ ಹರಳೂರು ಗ್ರಾಮಸ್ಥರು ಹಾಜರಿದ್ದರು. HR ನ್ಯೂಸ್ ಕನ್ನಡ.
ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.